ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ಗೆ ಇಡಿ ಶಾಕ್. ಬೆಳಗ್ಗೆಯಿಂದ ಬೆಳಗಾವಿ ಬೆಂಗಳೂರು ನಿವಾಸದಲ್ಲಿ ಶೋಧವನ್ನ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಮಂಜುನಾಥ್ ಅವರಿಗೆ ಸೇರಿದ 6 ಸ್ಥಳಗಳಲ್ಲಿ ಶೋಧ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿರುವ ಮಂಜುನಾಥ್, ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿರುವಂತಹ ವೈ ಮಂಜುನಾಥ್ ಅಕ್ರಮ ಹಣ ವರ್ಗಾವಣೆಯ ಆರೋಪದ ಅಡಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಬೆಂಗಳೂರು ಸೇರಿದಂತೆ ಮಂಜುನಾಥ್ಗೆ ಸೇರಿದ 6 ಕಡೆ ದಾಳಿಯನ್ನು ನಡೆಸಲಾಗಿದೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವ ನಿವಾಸದಲ್ಲಿ ದಾಖಲೆಗಳು ಪತ್ತೆ, ಮಹತ್ವದ ದಾಖಲೆಗಳು ಪತ್ತೆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಮಂಜುನಾಥ್ ಅವರ ನಿವಾಸ ಸೇರಿದಂತೆ 6 ಕಡೆ ದಾಳಿಯಾಗಿದೆ, ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೇಗೆ ನಡೀತಾ ಇದೆ ದಾಳಿ ಪ್ರಕ್ರಿಯೆ? ಇದುವರೆಗೂ ಕೂಡ ಏನೆಲ್ಲ ಸಿಕ್ಕಿದೆ ಅಂತ ಹೇಳಿ. ಮಧುಶ್ರೀ, ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾದಂತಹ ವೈ ಮಂಜುನಾಥ್ ಮನೆ ಮೇಲೆ ಇವತ್ತು ಬೆಳಗಿನ ಜಾವ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರು ಮತ್ತು ಗೋವಾ ಮೂಲದ ಗೋವಾದಿಂದ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನು ನಡೆಸಿರುವಂತದ್ದು. ದಾಳಿ ವೇಳೆ ಬೆಳಗಾವಿಯ ನಿವಾಸದಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಈಗಾಗಲೇ ಸಿಕ್ಕಿದಾವೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುವಂತದ್ದು. ಮತ್ತು ಯಾವಾಗ ದಾಖಲೆಗಳು ದೊರೆತಿದ್ದಾವೆ ಕೂಡಲೇ ಮೇಲಾಧಿಕಾರಿ ಇಡಿಯ ಡಿವೈಎಸ್ಪಿ ದರ್ಜೆ ಅಧಿಕಾರಿ ಕೂಡ ಈಗಷ್ಟೇ ಅವರ ನಿವಾಸಕ್ಕೆ ಬಂದಿರುವಂತದ್ದು. ಇದೇನಿದೆ ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ವೈ ಮಂಜುನಾಥ್ ಅವರ ಬಾಡಿಗೆ ನಿವಾಸ. ಸದ್ಯ ಈ ಒಂದು ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯಾಗಿರುವಂಥದ್ದು. ಇದರ ಜೊತೆಗೆ ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲೇ ಈ ಒಂದು ಮಂಜುನಾಥ್ ಇದ್ರು ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಅಂದ್ರೆ ಹವಾಲಾ ದಂಧೆ ಆರೋಪದ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿ ಈಗಾಗಲೇ ಏನು ಇಡಿ ಅಧಿಕಾರಿಗಳು ತನಿಖೆಯನ್ನು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಹೊಂದಿದ್ರು ಅನ್ನುವಂಥದ್ದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಈ ಹಿಂದೆ ಕೂಡ ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದವು. ಸೊ ಆ ಆರೋಪದ ಬೆನ್ನಲ್ಲೇ ಇದೀಗ ಈ ಒಂದು ಇಡಿ ದಾಳಿಯಾಗಿರುವಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂಗಿಯ ಗಂಡ ಇವರಾಗಿರುವಂಥದ್ದು. ಬೆಳಗಾವಿ, ಮೈಸೂರು, ಹರಪನಹಳ್ಳಿ ಸೇರಿದಂತೆ ಒಟ್ಟು 6 ಕಡೆ ಈಗಾಗಲೇ ದಾಳಿಯಾಗಿದ್ದಾವೆ. ಆಪ್ತರ ಮೇಲೆ ದಾಳಿಯಾಗಿರುವಂಥದ್ದು, ಸ್ನೇಹಿತರ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಅಂದ್ರೆ ಇವ್ರ ಜೊತೆಗೆ ಯಾರೆಲ್ಲ ಕನೆಕ್ಟ್ ಇದ್ರು ಮತ್ತು ಇವ್ರ ಜೊತೆಗೆ ಯಾರೆಲ್ಲ ಹಣದ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಶಂಕೆ ಏನಿತ್ತು. ಸೊ ಆ ಶಂಕೆ ಆಧಾರದ ಮೇಲೆ ಈಗ ದಾಳಿಯಾಗಿರುವಂಥದ್ದು. ಇನ್ನೂ ಕೂಡ ದಾಳಿ ಮುಂದುವರೆದಿರುವಂಥದ್ದು. ಬೆಳಗಾವಿಯ ನಿವಾಸದಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಏನು ಇಡಿ ಅಧಿಕಾರಿಗಳು ಎಲ್ಲರೂ ಕೂಡ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅಂದ್ರೆ ಯಾಕಾಗಿ ಈ ಒಂದು ದಾಳಿ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಇರುವಂಥದ್ದು. ಇನ್ನೂ ಕೂಡ ದಾಳಿ ಮುಂದುವರೆದಿರುವಂಥದ್ದು. ಒಟ್ಟು 6 ಕಡೆಗಳಲ್ಲಿ ದಾಳಿ ಪೈಕಿ ಈಗ ಏನು ಆಪ್ತರ ಮೇಲೆ ದಾಳಿಗಳೇನಾಗಿದ್ದಾವೆ, ದಾಳಿಯಲ್ಲಿ ಕೆಲವೊಂದಿಷ್ಟು ಆಪ್ತರ ಮನೆಯಲ್ಲೂ ಕೂಡ ದಾಖಲೆಗಳು ಸಿಕ್ಕಿದಾವೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಮತ್ತು ಇವರೇನು ರೆಸ್ಕೋರ್ಸ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಏನಿದ್ದಾರೆ ಇವ್ರನ್ನ ತೀವ್ರವಾಗಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂಥದ್ದು. ಸದ್ಯ ಇವತ್ತು ಇಡೀ ದಿನ ದಾಖಲೆಗಳ ಪರಿಶೀಲನೆ, ಅದರ ಜೊತೆಗೆ ಏನು ದಾಳಿ ಆಗಿದೆ ಇದನ್ನ ಮುಗಿದಾದ ಬಳಿಕ ಇವ್ರ ಮೇಲೆ FIR ಕೂಡ ದಾಖಲು ಮಾಡಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಮಧುಶ್ರೀ.